ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಹೊಸ ಟಾಪಿಕ್ ಬಗ್ಗೆ ಹೇಳಬೇಕು ಅಂದುಕೊಂಡಿದ್ದೀನಿ. ಅದೇನು ಅಂದ್ರೆ ಅಮೆಜಾನ್ ಫಾರೆಸ್ಟ್ ಬಗ್ಗೆ ನಮಗೇಕೆ ಗೊತ್ತಿಲ್ಲ, ಅದು ಒಂದು ಕಾಡು ಅಲ್ವಾ ಅಂದುಕೊಳ್ಳುತ್ತಿದ್ದೀರಾ? ಅದು ಒಂದೇ ಅಲ್ಲ, ಬಹಳಷ್ಟು ವಿಷಯಗಳು, ಯಾರಿಗೂ ಗೊತ್ತಿರದ ವಿಷಯಗಳನ್ನ ಈಗ ನಾನು ನಿಮಗೆ ಹೇಳುವುದಕ್ಕೆ ಹೋಗುತ್ತಿದ್ದೇನೆ. ಅವುಗಳನ್ನೆಲ್ಲ ನೀವು ಕೇಳಿದ್ರಿ ಅಂದ್ರೆ ಬಹಳಷ್ಟು ಥ್ರಿಲ್ ಆಗಿ ಹೋಗುತ್ತೀರಾ. ಅದಕ್ಕಾಗಿ ಈ ವಿಡಿಯೋವನ್ನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅಷ್ಟೇ ಅಲ್ಲದೆ ಇಲ್ಲಿವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಗಲೇ ತಾನೇ ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುವುದು. ಫ್ರೆಂಡ್ಸ್, ಈಗ ಬನ್ನಿ, ಈಗ ಹೇಳಬೇಕಾದ ಟಾಪಿಕ್ ಬಗ್ಗೆ ಮಾತನಾಡಿಕೊಳ್ಳೋಣ. ಅಮೆಜಾನ್ ಫಾರೆಸ್ಟ್ ನಿಜವಾಗಿಯೂ ಈ ಪ್ರಪಂಚದಲ್ಲಿ ಇರುವ ತರತರಹದ ಕಾಡುಗಳನ್ನ ಗಮನಿಸಿ ನೋಡಿದ್ರೆ ಕೆಲವು ಕಾಡುಗಳು ಚಿಕ್ಕದಾಗಿರುತ್ತವೆ, ಮತ್ತೊಂದಿಷ್ಟು ಕಾಡುಗಳು ದೊಡ್ಡದಾಗಿರುತ್ತವೆ. ಇನ್ನು ಈ ಅಮೆಜಾನ್ ಫಾರೆಸ್ಟ್ ನ ಬಗ್ಗೆ ಹೇಳೋದಾದ್ರೆ ಇದು ಒಂದು ದೊಡ್ಡ ಕಾಡು ಎಂದು ಎಲ್ಲರಿಗೂ ಗೊತ್ತು. ಅಮೆಜಾನ್ ಫಾರೆಸ್ಟ್ ಇಂತಹ ದೊಡ್ಡದಲ್ಲ, ದೇಶಗಳಿಗಿಂತ ದೊಡ್ಡದಾಗಿದೆ. ಈ ಕಾಡಿನಲ್ಲಿ ವಿಚಿತ್ರವಾದ ಸಂಗತಿಗಳಿವೆ, ಹಾಗೆಯೇ ಡೇಂಜರಸ್ ಅನಿಮಲ್ಸ್ ಕೂಡ ಇರುತ್ತವೆ. ನಾವು ಭೂಮಿಯ ಮೇಲೆ ಬಹಳಷ್ಟು ರೀತಿಯ ಪಕ್ಷಿಗಳನ್ನು, ಕೀಟಗಳನ್ನು ಮತ್ತು ಪ್ರಾಣಿಗಳನ್ನ ನೋಡ್ತಲೇ ಇರುತ್ತೇವೆ. ಹಾಗೆ ಈ ಅಮೆಜಾನ್ ಫಾರೆಸ್ಟ್ ನಲ್ಲಿ ಕೂಡ ಚಿಕ್ಕ ಚಿಕ್ಕ ಕೀಟಗಳಿಂದ ಹಿಡಿದು ದೊಡ್ಡ ದೊಡ್ಡ ಅನಿಮಲ್ಸ್ ಗಳವರೆಗೂ ಹಲವು ರೀತಿಯ ಕೀಟಗಳಿರುತ್ತವೆ. ಹಾಗೆಯೇ ದೊಡ್ಡ ದೊಡ್ಡ ಡೇಂಜರಸ್ ಅನಿಮಲ್ಸ್, ದೊಡ್ಡ ದೊಡ್ಡ ಗ್ರೀನ್ ಅನಕೊಂಡಗಳು ಕೂಡ ಈ ಅಡವಿಯಲ್ಲಿ ವಾಸ ಮಾಡುತ್ತಿದ್ದಾವೆ. ತಾನು ಬದುಕುವುದಕ್ಕೆ ಎದುರಿದ್ದ ಜೀವಿಯನ್ನ ತಿಂದು ಬದುಕುತ್ತಿರುತ್ತವೆ. ಅವು ಚಿಕ್ಕ ಕೀಟಗಳಾಗಿರಬಹುದು, ಇಲ್ಲವೇ ದೊಡ್ಡ ಪ್ರಾಣಿಗಳಾಗಿರಬಹುದು. ಯಾವುದಾದರೂ ಪ್ರಾಣಿಯನ್ನ ಬೇಟೆಯಾಡಿ ತಮ್ಮ ಹಸಿವನ್ನ ತೀರಿಸಿಕೊಳ್ಳುತ್ತವೆ. ಅಲ್ಲಿ ಮನುಷ್ಯ ಎಂಬುವನು ಎಲ್ಲಿಯೂ ಕೂಡ ಕಾಣಿಸುವುದಿಲ್ಲ. ಈ ಅಡವಿ ಪೂರ್ತಿ ಪ್ರಾಣಿಗಳಿಂದಲೇ ತುಂಬಿಕೊಂಡಿರುತ್ತದೆ. ಈ ಕಾಡಿಗೆ ಹೋದವರು ವಾಪಸ್ ಬರಲು ದಾರಿಯನ್ನ ಅಷ್ಟು ಸುಲಭವಾಗಿ ಫೈಂಡ್ ಔಟ್ ಮಾಡಲಾರರು. ಇದು ಅಂತಹ ದೊಡ್ಡ ಫಾರೆಸ್ಟ್, ಹಾಗೆಯೇ ಡೇಂಜರಸ್ ಫಾರೆಸ್ಟ್ ಕೂಡ. ಆದ್ದರಿಂದಲೇ ಇದರ ಒಳಗಡೆ ಹೋದವರು ತಿರುಗಿ ಮರಳಿ ಬರುವವರೆಗೂ ನಂಬಿಕೆ ಇರುವುದಿಲ್ಲ. ಈ ಅಮೆಜಾನ್ ಫಾರೆಸ್ಟ್ 55 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ವರೆಗೂ ವಿಸ್ತರಿಸಿದೆ. ಅಂದ್ರೆ ಪಾಕಿಸ್ತಾನದಂತಹ 7 ದೇಶಕ್ಕೆ ಸಮ, ಇಂಡಿಯಾದಂತಹ 2 ದೇಶಗಳನ್ನ ಸೇರಿಸಬೇಕು. ಅದೇ ರೀತಿ ದುಬೈನಂತಹ ದೇಶವಾದರೆ 150 ದೇಶಗಳನ್ನ ಕೂಡಿಸಿದರೆ ಒಂದು ಅಮೆಜಾನ್ ಫಾರೆಸ್ಟ್ ಗೆ ಸಮ. ಈ ಅಮೆಜಾನ್ ಫಾರೆಸ್ಟ್ ನ ಸುತ್ತಲೂ 8 ದೇಶಗಳು ಸೇರ್ಪಡೆಗೊಂಡಿದ್ದಾವೆ. ಈ ಅಮೆಜಾನ್ ಫಾರೆಸ್ಟ್ ಅನ್ನ ತುಂಬಾ ಡೇಂಜರಸ್ ಫಾರೆಸ್ಟ್ ಅಂತಲೇ ಎಲ್ಲರೂ ಹೇಳುತ್ತಿರುತ್ತಾರೆ. ಅದರ ಒಳಗೆ ಹೋದವರು ವಾಪಸ್ ಬರುವುದಿಲ್ಲ ಅಂತಲೂ ಕೂಡ ಸ್ಪಷ್ಟವಾಗಿ ನಂಬುತ್ತಾರೆ. ಏಕೆಂದರೆ ಈ ಫಾರೆಸ್ಟ್ ನಲ್ಲಿ ಹೆಚ್ಚಾಗಿ ಗ್ರೀನ್ ಅನಕೊಂಡಗಳು ಇರುತ್ತವೆ. ಅವು ಎಂತವರನ್ನೇ ಆದರೂ ಕೊಂದು ನುಂಗಿ ಬಿಡುತ್ತವೆ. ಅಮೆಜಾನ್ ನ ಸುತ್ತಳತೆಯನ್ನು ನೋಡಿದ್ರೆ 9500 ಕಿಲೋಮೀಟರ್ಗಳು. ಹಿಂದೆಂದಿಗೂ ಕೂಡ ಇಂತಹ ದೊಡ್ಡ ಫಾರೆಸ್ಟ್ ಅನ್ನ ನಾವು ನೋಡಿರುವುದಿಲ್ಲ. ಇದು ಅಂತಹ ದೊಡ್ಡ ಕಾಡು. ಮುಂಬೈನಿಂದ ನ್ಯೂ ಡೆಲ್ಲಿ ವರೆಗೂ, ಹಾಗೆಯೇ ಕರಾಚಿಯಿಂದ ಇಸ್ಲಾಮಾಬಾದ್ ವರೆಗೂ 7 ರೌಂಡ್ ಹಾಕಿದರೆ ಅಮೆಜಾನ್ ಫಾರೆಸ್ಟ್ ನ ಸುತ್ತಳತೆ ಆಗುತ್ತದೆ. ಈ ಕಾಡಿನಲ್ಲಿ ಯಾವಾಗಲೂ ಮಳೆ ಬೀಳುತ್ತಲೇ ಇರುತ್ತದೆ. ಅದಕ್ಕೋಸ್ಕರ ಈ ಫಾರೆಸ್ಟ್ ಗೆ ಅಮೆಜಾನ್ ರೈನ್ ಫಾರೆಸ್ಟ್ ಅಂತಲೂ ಕರೆಯುತ್ತಾರೆ. ಅಲ್ಲಿ ಮಳೆ ಜಾಸ್ತಿ ಬೀಳುವುದರಿಂದ ನೀರಿನ ಅಂಶವೂ ಕೂಡ ತುಂಬಾ ಹೆಚ್ಚು. ಇಲ್ಲಿ ದಿನನಿತ್ಯವೂ ನದಿಗಳು ಉಕ್ಕಿ ಹರಿಯುತ್ತಾ ಸಮುದ್ರದಲ್ಲಿ ಸೇರಿಕೊಳ್ಳುತ್ತವೆ. ಈ ಅಮೆಜಾನ್ ಫಾರೆಸ್ಟ್ ನಲ್ಲಿ ಸುಮಾರು 40,000ಕ್ಕಿಂತ ಹೆಚ್ಚಿನ ಮರಗಳಿದ್ದಾವೆ. ಹಾಗೆ ಈ ಫಾರೆಸ್ಟ್ ನಲ್ಲಿ ಚಿಕ್ಕ ಕೀಟಗಳಿಂದ ಹಿಡಿದು ದೊಡ್ಡ ಪ್ರಾಣಿಗಳವರೆಗೂ ಒಟ್ಟು 25 ಲಕ್ಷಕ್ಕೂ ಹೆಚ್ಚಿನ ಜೀವರಾಶಿಗಳಿದ್ದಾವೆ. ಇದರಲ್ಲಿ ಗ್ರೀನ್ ಅನಕೊಂಡ ತುಂಬಾ ಡೇಂಜರಸ್ ಎಂದು ಹೇಳಬಹುದು. ಈ ಫಾರೆಸ್ಟ್ ನಲ್ಲಿ ಬೆಳಕು ತುಂಬಾ ಕಡಿಮೆ, ಹಗಲು ಕೂಡ ರಾತ್ರಿ ಹಾಗೆ ಕತ್ತಲಾಗಿರುತ್ತದೆ. ಈ ಫಾರೆಸ್ಟ್ ಮರಗಳಿಂದ ಆವೃತವಾಗಿರುವುದರಿಂದ ಅಲ್ಲಿ ಬೆಳಕು ತುಂಬಾ ಕಡಿಮೆ ಇರುತ್ತದೆ. ಇಲ್ಲಿ ಮನುಷ್ಯರು ಯಾರು ಕೂಡ ಜೀವಿಸುವುದಿಲ್ಲ. ಅಲ್ಲಿ ಹೆಚ್ಚಾಗಿ ಅನಿಮಲ್ಸ್ ಗಳು ಇರುವುದರಿಂದ ಅಲ್ಲಿ ಜನರು ವಾಸ ಮಾಡುವುದಕ್ಕೆ ಪ್ರಯತ್ನ ಮಾಡುವುದಿಲ್ಲ. ಇಲ್ಲಿ ಜನಸಂಚಾರ ಇಲ್ಲದಿರುವುದರಿಂದ ಪ್ರಾಣಿಗಳು ಸ್ವಇಚ್ಛೆಯಿಂದ ತಿರುಗಾಡುತ್ತಾ ಅವುಗಳ ಪುನರುತ್ಪತ್ತಿಯನ್ನ ಮಾಡಿಕೊಳ್ಳುತ್ತಾ ಅವುಗಳ ಜನಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳುತ್ತವೆ. ಈ ಫಾರೆಸ್ಟ್ ನಲ್ಲಿ ಇರುವ ಪ್ರಾಣಿಗಳು ಪ್ರಪಂಚದಲ್ಲಿನ ಪ್ರಾಣಿಗಳ ಸಂಖ್ಯೆಯನ್ನ ಸಮನಾಗಿ ನೋಡಬಹುದು. ಇಲ್ಲಿನ ಇರುವೆಗಳು ಕೂಡ ತುಂಬಾ ಡೇಂಜರಸ್ ಎಂದು ಹೇಳುತ್ತಾರೆ. ಇವು ನಾರ್ಮಲ್ ಇರುವೆಗಳಿಗಿಂತ ಭಿನ್ನವಾಗಿರುತ್ತವೆ. ಇವು ಒಂದೊಂದು 4 ಸೆಂಟಿಮೀಟರ್ ಉದ್ದವಾಗಿರುತ್ತವೆ. ಇವುಗಳನ್ನ ಬ್ಲೂ ಆಂಟ್ಸ್ ಅಂತಲೂ ಕೂಡ ಕರೆಯುತ್ತಾರೆ. ಇವು ಕಚ್ಚಿದರೆ ಮನುಷ್ಯರು ಸತ್ತು ಹೋಗುತ್ತಾರೆ. ಇವು ಅಷ್ಟೊಂದು ವಿಷಪೂರಿತವಾದ ಇರುವೆಗಳಾಗಿರುತ್ತವೆ. ಅಷ್ಟೇ ಅಲ್ಲದೆ ಇಲ್ಲಿ ದೊಡ್ಡ ದೊಡ್ಡ ಹಾವುಗಳು ಕೂಡ ಸಂಚರಿಸುತ್ತವೆ. ಅದರಲ್ಲಿ ಗ್ರೀನ್ ಅನಕೊಂಡ ಕೂಡ ಒಂದು. ಇದರ ಬಗ್ಗೆ ಅಷ್ಟೊಂದು ಪ್ರತ್ಯೇಕವಾಗಿ ಏಕೆ ಹೇಳುತ್ತಿದ್ದೀನಿ ಅಂದ್ರೆ, ಈ ಗ್ರೀನ್ ಅನಕೊಂಡ ಒಂದೊಂದು 30 ಅಡಿ ಉದ್ದ ಇದ್ದು ಸುಮಾರು 250 ಕೆಜಿ ತೂಕವಿದೆಯಂತೆ. ಇದು ಎಂತಹ ಪ್ರಾಣಿಯನ್ನಾದರೂ ಗಟ್ಟಿಯಾಗಿ ಸುತ್ತಿಕೊಂಡು ಕೊಂದು ಹಾಕಿ ನುಂಗಬಲ್ಲದು. ಈ ರೀತಿಯ ವಿಷಪೂರಿತ ಪ್ರಾಣಿಗಳು ಇಲ್ಲಿ ತುಂಬಾ ಇದ್ದಾವೆ. ಇಲ್ಲಿ ದೊಡ್ಡ ಹುಲಿ
ಹುಲಿಗಳು, ಸಿಂಹಗಳು, 1300 ತರತರಹದ ಪಕ್ಷಿಗಳು ಕೂಡ ಇದ್ದಾವೆ. ಇಲ್ಲಿರುವ ನದಿಗಳಲ್ಲಿ 2200 ತರಹದ ಮೀನುಗಳು ಜೀವಿಸುತ್ತಿದ್ದಾವೆ. ಹಾಗೆಯೇ 380 ತರಹದ ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳು ಕೂಡ ಈ ಫಾರೆಸ್ಟ್ ನಲ್ಲಿ ಜೀವಿಸುತ್ತಿದ್ದಾವೆ. ಇಲ್ಲಿರುವ ನದಿಗಳಲ್ಲಿ ಮುಖ್ಯವಾಗಿರುವುದು ಅಮೆಜಾನ್ ರಿವರ್. ಈ ರಿವರ್ 6840 ಕಿಲೋಮೀಟರ್ ಉದ್ದ ಇದೆ. ಇದು ತುಂಬಾ ದೊಡ್ಡ ನದಿ. ಇಲ್ಲಿ ವಾಟರ್ ಕ್ವಾಂಟಿಟಿ ತುಂಬಾ ಹೆಚ್ಚಾಗಿರುತ್ತೆ. ಯಾವಾಗಲೂ ಮಳೆ ಬೀಳುತ್ತಿರುವ ಕಾರಣ ನೀರು ಹೆಚ್ಚಾಗಿ ನದಿಗಳಲ್ಲಿ ತುಂಬಿ ಸಮುದ್ರಗಳು ಉಕ್ಕಿ ಹರಿಯುತ್ತವೆ. ಈ ಅಮೆಜಾನ್ ಫಾರೆಸ್ಟ್ ನಲ್ಲಿ ತುಂಬಾ ಡೇಂಜರಸ್ ಆಗಿರುವ ಮೊಸಳೆಗಳು, ಮೀನುಗಳು ಇರುತ್ತವೆ. ಮೊಸಳೆಗಳು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಕಿಲೋಮೀಟರ್ಗಳ ಉದ್ದಕ್ಕೂ ವ್ಯಾಪಿಸಿರುತ್ತವೆ. ಯಾರಾದರೂ ನದಿಯಲ್ಲಿ ಆಕಸ್ಮಿಕವಾಗಿ ಕಾಲಿಟ್ಟರೆ ಅವರ ಕತೆ ಮುಗಿದೇ ಹೋಯಿತು. ಇನ್ನು ಈ ನದಿಯಲ್ಲಿ ನೀರಿನ ಪ್ರವಾಹವು ಕೂಡ ಹೆಚ್ಚಾಗಿ ಇರುತ್ತದೆ. ಪ್ರತಿನಿತ್ಯವೂ ಇಲ್ಲಿ ಮಳೆ ಬೀಳುವುದರಿಂದ ನದಿಯಲ್ಲಿ ನೀರಿನ ಮಟ್ಟ ದಿನ ದಿನಕ್ಕೂ ಬೆಳೆಯುತ್ತಿರುತ್ತದೆ. ನದಿಗಳು ಪ್ರವೇಶ ಮಾಡುತ್ತಾ ಕೊನೆಗೆ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ವಿಲೀನವಾಗುತ್ತವೆ. ಈ ರಿವರ್ ಸ್ಕೆಚ್ ಬಗ್ಗೆ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಪ್ರಪಂಚದಲ್ಲಿನ ಟಾಪ್ 14 ನದಿಗಳು ಸೇರಿದರೆ ಬರುವ ನೀರು ಈ ಒಂದು ಅಮೆಜಾನ್ ನದಿಯಲ್ಲಿ ಇರುತ್ತೆ. ಈ ಅಮೆಜಾನ್ ನದಿಯಲ್ಲಿ ಪಿಂಕ್ ಡಾಲ್ ಫಿಶ್ ತುಂಬಾ ಫೇಮಸ್. ಇದು ನಾರ್ಮಲ್ ಡಾಲ್ ಫಿಶ್ ಗಿಂತ ತುಂಬಾ ಶಾರ್ಪ್ ಆಗಿರುತ್ತವೆ. ಹಾಗೆಯೇ ತುಂಬಾ ದೊಡ್ಡವು ಕೂಡ. ಒಂದೊಂದು 9 ಅಡಿ ಉದ್ದವಿರುತ್ತೆ. ಹಾಗೆಯೇ 200 kg ತೂಕವಿರುತ್ತೆ. ಡಾಲ್ ಫಿಶ್ ಅಲ್ವಾ, ಏನು ಮಾಡೋದಿಲ್ಲ ಅಂದ್ಕೊಂಡ್ರೆ ಅದು ಸುಳ್ಳು. ಪ್ರಾಣಿಗಳು ಅವುಗಳ ಕಣ್ಣಿಗೆ ಬಿದ್ರೆ ಸಾಕು ಸೀಳಿ ಹಾಕಿ ತಿಂದು ಹಾಕುತ್ತವೆ. ಈ ಮಧ್ಯ ಕಾಲದಲ್ಲಿಯೂ ಕೂಡ ಈ ಡಾಲ್ ಫಿಶ್ ಗಳು ತುಂಬಾ ಬುದ್ಧಿವಂತಿಕೆಯಿಂದ ಬದಲಾಗಿದ್ದಾವೆ. ಅಷ್ಟೇ ಅಲ್ಲದೆ ಕೆಲವು ವಿಚಿತ್ರವಾದ ಮೀನುಗಳು ಕೂಡ ಇಲ್ಲಿ ಜೀವಿಸುತ್ತಿದ್ದಾವೆ. ಅದರಲ್ಲೂ ಹೈಟೆಕ್ ಹೆಲ್ತ್ ಅನ್ನೋ ವಿಚಿತ್ರವಾದ ಮೀನು ವಿದ್ಯುತ್ ಅನ್ನ ಪಾಸ್ ಮಾಡುತ್ತಲೇ ಇರುತ್ತದೆ. ಇದನ್ನ ನಿಮಗೆ ನಂಬುವುದಕ್ಕೆ ಆಗುತ್ತಿಲ್ಲ ಅಲ್ವಾ? ಆದ್ರೆ ಇದು ಸತ್ಯ. ಅವುಗಳು ತನ್ನ ಪ್ರಾಣವನ್ನ ರಕ್ಷಿಸಿಕೊಳ್ಳುವುದಕ್ಕೆ 860 ವೋಲ್ಟ್ ವಿದ್ಯುತ್ ಅನ್ನ ಉತ್ಪತ್ತಿ ಮಾಡುತ್ತವೆ. ಈ ಶಾಕ್ ಹೊಡೆಯುವುದರಿಂದ ಅದರಿಂದ ಉತ್ಪತ್ತಿ ಆಗುವ ಶಾಕ್ ಮತ್ತೊಂದು ಮೀನಿಗೆ ತಗುಲುವುದರಿಂದ ಇದರ ನರ್ವ್ ಸಿಸ್ಟಮ್ ಮಾತ್ರ ವೀಕ್ ಆಗಿ ಹೋಗುತ್ತದೆ. ಆಗ ಎಲೆಕ್ಟ್ರಿಕ್ ಎಲ್ ಫಿಶ್ ಎಸ್ಕೇಪ್ ಆಗಿ ಬಿಡುತ್ತೆ. ಅಮೆಜಾನ್ ಫಾರೆಸ್ಟ್ ನಲ್ಲಿ ಅಮೆಜಾನ್ ರಿವರ್ ತುಂಬಾ ದೊಡ್ಡ ರಿವರ್. ಈ ರಿವರ್ ಅನ್ನ ಮಾರ್ಟಿನ್ ಸ್ಟಿರಿಲ್ ಎಂಬ ದೊಡ್ಡ ಫೇಮಸ್ ಪರ್ಸನ್ ಅಮೆಜಾನ್ ರಿವರ್ಸ್ ಅನ್ನ ದಾಟಿ ರೆಕಾರ್ಡ್ ಸೃಷ್ಟಿ ಮಾಡಿದರು. ಮಾರ್ಟಿನ್ ಸ್ಟಿರಿನ್ ಒಬ್ಬ ಹಠವಾದಿ. ಆತನು ತುಂಬಾ ಕಷ್ಟಕರವಾದ ಚಾಲೆಂಜಿಂಗ್ ಅನ್ನ ತೆಗೆದುಕೊಂಡು ಆ ಸವಾಲನ್ನ ಸ್ವೀಕರಿಸಿ ಅದನ್ನ ಸಾಧಿಸಿ ತೋರಿಸಿದರು. ಈ ರೀತಿಯ ಎಷ್ಟೋ ಚಾಲೆಂಜ್ ಗಳನ್ನ ಫೇಸ್ ಮಾಡಿ ಅದರಲ್ಲಿ ಗೆಲುವನ್ನ ಸಾಧಿಸಿ ಆ ರೆಕಾರ್ಡ್ ಗಳನ್ನ ಸ್ವಂತ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಈ ಅಮೆಜಾನ್ ರಿವರ್ ಕೂಡ ಒಂದು. ಈ ದೊಡ್ಡ ನದಿಯನ್ನ ಮಾರ್ಟಿನ್ 65 ದಿನಗಳಲ್ಲಿ ಕ್ರಾಸ್ ಮಾಡಿದರು. ಇದು ಎಂತಹ ಡೇಂಜರಸ್ ರಿವರ್ ಅಂತ ಗೊತ್ತಿದ್ರು ಕೂಡ ಬೇಕು ಅಂತಲೇ ಈ ಸಾಹಸವನ್ನ ಆಯ್ಕೆ ಮಾಡಿಕೊಂಡರು. ಇವರು ಪ್ರತಿದಿನ 10 ಗಂಟೆಗಳ ಕಾಲ ಮಾತ್ರ ನೀರಿನಲ್ಲಿ ಈಜುತ್ತಿದ್ದರು. ಉಳಿದ ಸಮಯದಲ್ಲಿ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದರು. ಆತನ ಜೊತೆ ಅವರ ಟೀಮ್ ಕೂಡ ಹಿಂದೆ ಇರುತ್ತಿತ್ತು. ಭಯಾನಕ ಸಮಯದಲ್ಲಿ ಅವರ ಟೀಮ್ ಅವರಿಗೆ ತುಂಬಾ ಸಹಾಯ ಮಾಡುತ್ತಿತ್ತು. ಅಮೆಜಾನ್ ಫಾರೆಸ್ಟ್ ನಲ್ಲಿ ಈಜಾಡಬೇಕೆಂದರೆ ಅಲ್ಲಿನ ಮೊಸಳೆಗಳ ದಾರಿ ತಪ್ಪಿಸಬೇಕು. ಅದಕ್ಕೋಸ್ಕರ ದೊಡ್ಡ ಮೊತ್ತದಲ್ಲಿ ಮಾಂಸವನ್ನ ನದಿಯ 2 ಭಾಗದಲ್ಲಿ ಇಟ್ಟು ಆ ಮೊಸಳೆಗಳ ದಾರಿ ತಪ್ಪಿಸುತ್ತಿದ್ದರು. ಆ ಸಮಯದಲ್ಲಿ ಮಾರ್ಟಿನ್ ನದಿಯನ್ನ ದಾಟುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದರು. ಆದ್ದರಿಂದಲೇ ಆತನು ವರ್ಲ್ಡ್ ರೆಕಾರ್ಡ್ ಅನ್ನ ಸೃಷ್ಟಿ ಮಾಡಿದರು. ಈ ಅಮೆಜಾನ್ ರಿವರ್ ನಲ್ಲಿ ಮತ್ತೊಂದು ವಿಚಿತ್ರವಾದ ರಿವರ್ ಕೂಡ ಇದೆ. ಆ ರಿವರ್ ನಲ್ಲಿ ನೀರು ಯಾವಾಗಲೂ ಬಿಸಿಯಾಗಿ ಇರುತ್ತೆ. ಬಿಸಿ ನೀರು ಯಾವಾಗಲೂ ಉಕ್ಕುತ್ತಲೇ ಇರುತ್ತದೆ. ಆ ರಿವರ್ ನಲ್ಲಿ ನದಿಯ ತಾಪಮಾನ 95 ಡಿಗ್ರಿ ಸೆಲ್ಸಿಯಸ್ ನಿಂದ 100 ಡಿಗ್ರಿ ಸೆಲ್ಸಿಯಸ್ ನ ಮಧ್ಯೆ ಇರುತ್ತೆ. ಅದರಲ್ಲಿ ಯಾವುದೇ ಪದಾರ್ಥವಾದರೂ ಕೂಡ ಬೆಂದು ಹೋಗುವುದು. ಈ ನದಿ ಒಂದು ದಿನವಲ್ಲ, 2 ದಿನವಲ್ಲ, ಇಡೀ ವರ್ಷ ಪೂರ್ತಿ 100 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ನೀರು ಕುದಿಯುತ್ತಿರುತ್ತದೆ. ಆದರೆ ಈ ನದಿಯ ನೀರು ಬಿಸಿ ನೀರಿನಿಂದ ಏಕೆ ಉಕ್ಕುತ್ತಿದೆ ಎಂದು ಯಾರು ಕೂಡ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಮನುಷ್ಯನ ಊಹೆಗೆ ನಿಲುಕದ ರಹಸ್ಯವಾಗಿ ಉಳಿದು ಹೋಗಿದೆ. ಅಮೆಜಾನ್ ರಿವರ್ ನ ಹತ್ತಿರದಲ್ಲಿ ಅಲ್ಲಲ್ಲಿ ಸುಮಾರು 600 ಮಂದಿಯವರೆಗೂ ಜನರಿದ್ದಾರೆಂದು ಕಂಡುಹಿಡಿಯಲಾಯಿತು. ಅವರು ಅಲ್ಲಿರುವ ಪ್ರಾಣಿಗಳನ್ನ ಬೇಟೆಯಾಡಿ ಅವುಗಳನ್ನು ತಿಂದು ಜೀವಿಸುತ್ತಿದ್ದಾರೆ. ಅವರು ಹೊರಗಿನ ಪ್ರಪಂಚಕ್ಕೆ ಬರಲು ಇಷ್ಟಪಡುವುದಿಲ್ಲ. ಇವರು ಇಲ್ಲಿಯವರೆಗೂ ಹೊರಗಿನ ಪ್ರಪಂಚವನ್ನ ನೋಡಿಯೇ ಇಲ್ಲ. ಅಸಲಿಗೆ ಹೊರಗಡೆ ಪ್ರಪಂಚ ಹೇಗಿದೆ ಅಂತನೂ ಕೂಡ ಅವರಿಗೆ ಗೊತ್ತಿಲ್ಲ. ಅಂದ್ರೆ ಅನಾಗರಿಕರು ಎಂದೇ ಹೇಳಬಹುದು. ಈ ಪ್ರಪಂಚಕ್ಕೆ ಯಾವುದೇ ರೀತಿಯ ಸಂಬಂಧವಿಲ್ಲದೆ ಜೀವಿಸುತ್ತಿದ್ದಾರೆ ಎಂದರೆ ಸೋ ಗ್ರೇಟ್ ಅಲ್ವಾ? ಸೊ ಇದು ಅಮೆಜಾನ್ ಫಾರೆಸ್ಟ್ ನ ಸೀಕ್ರೆಟ್. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಯಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.